ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಭಾಳ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಪಿ ಜಿ ಸಿ ಇ ಟಿ ಸೆಕೆಂಡ್ ರೌಂಡ್ ಮುಗೀತು, ಥರ್ಡ್ ರೌಂಡ್ ಮಾಡ್ತಾರಾ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತು ಭಾಳ ಜನದ ಕ್ವಶನ್ ಏನು ಹೇಳಿದ್ರೆ, ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಇಷ್ಟ ಇಲ್ಲ, ನಾನು ಸೆಕೆಂಡ್ ರೌಂಡ್ ಸೀಟ್ನ ಕ್ಯಾನ್ಸಲ್ ಮಾಡ್ಬೋದಾ, ಸರೆಂಡ್ರ್ ಮಾಡ್ಬೋದಾ, ಅಮೌಂಟ್ ವಾಪಸ್ ಬರುತ್ತಾ, ಥರ್ಡ್ ರೌಂಡ್ಗೆ ಎಲಿಜಿಬಲ್ ಇದ್ದೀನಾ? ಇದು ಭಾಳ ಜನದ ಕ್ವಶನ್ ಆಗಿದೆ. ಇದಕ್ಕೆ ಸಿಂಪಲ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಥರ್ಡ್ ರೌಂಡ್ ಮಾಡ್ತಾರಾ ಇಲ್ಲ ಅನ್ನೋದಕ್ಕೆ ಫಸ್ಟು ಸೆಕೆಂಡ್ ರೌಂಡ್ ಸೀಟ್ನ ಕ್ಯಾನ್ಸಲ್ ಮಾಡ್ಬೋದಾ, ಸರೆಂಡರ್ ಮಾಡ್ಬೋದಾ ಅನ್ನೋದಕ್ಕೆ ಸಿಂಪಲ್ ಹೇಳ್ತೀನಿ. ಥರ್ಡ್ ರೌಂಡ್ ಮಾಡಿದ್ರೆ ಮಾತ್ರ ಅಂತ ಹೇಳಿದ್ವಿ. ಈಗ ಸಪೋಸ್ ಇವಾಗ ಪ್ರೀವಿಯಸ್ ಇಯರ್ದೊಂದು ಡೇಟಾ ತೋರಿಸ್ತೀನಿ ನಿಮಗೆ ನೋಡಿ. 2024 ಏನು ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಇದೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು ಲಾಸ್ಟ್ ಟೈಮು. ಏನಂತ ಕೊಟ್ಟಿದ್ರು ಅವರು, ಥರ್ಡ್ ರೌಂಡ್ ಮಾಡೋದಕ್ಕೆ ಒಂದು ಡೇಟ್ ಕೊಟ್ಟಿದ್ರು, ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡೋದಕ್ಕೆ ಒಂದು 12th ಡಿಸೆಂಬರ್ ಅಂದ್ಬಿಟ್ಟು. ಅಂದರೆ ಲಾಸ್ಟ್ ಇಯರ್ ಭಾಳ ಡಿಲೇ ಆಗಿತ್ತು. ಏನಂತ ಹೇಳಿದರು, ಒಂದು ಡೇಟ್ ಕೊಟ್ಟಿದ್ರು 11th ಡಿಸೆಂಬರ್ 2024 ಒಳಗಡೆ. ಅಂದರೆ ಆ ಇಯರಲ್ಲಿ ಕೊಟ್ಟಿದ್ದೇನೆಂದರೆ, ಈಗ ನೋಡಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೋಡಿ ಏನು ಓದ್ಬಿಡ್ತೀನಿ. ಫಾರ್ ಅಡ್ಮಿಷನ್ ಫಾರ್ ಇದೆಲ್ಲ ಆಗ್ಬಿಟ್ಟು ಶೆಡ್ಯೂಲ್ ಇಸ್ ಪಬ್ಲಿಷ್ ಟು ಕಂಡಕ್ಟ್ ದ ಫೈನಲ್ ರೌಂಡ್ ರಿಸಲ್ಟ್. ಅಂದರೆ ಫೈನಲ್ ರೌಂಡ್ ರಿಸಲ್ಟ್ ಮಾಡೋಕ್ಕೆ ಇದ್ದೀವಿ. ಇಲ್ಲಿ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ನೋಡಿಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲನೇ ಅಥವಾ ಎರಡನೇ ಎಲಿಜಿಬಿಲಿಟಿ ಕೇಳ್ತಾ ಇದ್ರು ಭಾಳ, ನಾನು ಥರ್ಡ್ ರೌಂಡಿಗೆ ಎಲಿಜಿಬಲ್ ಇದ್ದೀನಿ ಹಾಗೆ ಅಂತ. ನೋಡಿ, ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯ ನಂತರ ಉಳಿದಿರುವ ರದ್ದುಪಡಿಸಿಕೊಂಡಿರುವ ಅಥವಾ ಹೊಸದಾಗಿ ಸೇರ್ಪಡೆ ಆಗಬಹುದಾದ ಸೀಟುಗಳನ್ನು ಯಾವುದೇ ಸೀಟುಗಳನ್ನು ಹಂಚಿಕೆ ಮಾಡಿಕೊಳ್ಳದೆ ಇರುವ ಅರ್ಹ ಅಭ್ಯರ್ಥಿಗಳಿಗೆ ಈ ಸುತ್ತಿನಲ್ಲಿ ಹಂಚಿಕೆಗೆ ಪರಿಗಣಿಸಲಾಗುವುದು. ಈ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು ಹೊಸದಾಗಿ ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸಬಹುದು. ಅಂದರೆ ಥರ್ಡ್ ರೌಂಡ್ ಮಾಡಿದ್ರೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಮತ್ತು ಸೀಟ್ ಅವೈಲಬಲ್ ಇರೋ ಕಾಲೇಜ್ಗೆ ನೀವು ಒಂಥರ ಕನ್ಸಿಡರ್ ಮಾಡ್ಬೋದು ಅನ್ನೋ ಥರ ಹೇಳಿದ್ದಾರೆ ಅವರು. ಈ ಮೊದಲು ದಾಖಲಿಸಿ ಅಂದರೆ ಇದಕ್ಕೆ ಮುಂಚೆ ನೀವು ಏನೇನು ಆಪ್ಷನ್ಸ್ ಹಾಕಿದ್ರಲ್ಲ ಅದೆಲ್ಲ ಡಿಲೀಟ್ ಆಗೋಗ್ಬಿಟ್ಟಿರುತ್ತೆ, ಪರಿಗಣಿಸಲಾಗಲ್ಲ. ಹೊಸದಾಗಿ ಹಾಕೋದನ್ನು ಮಾತ್ರ. ಇಂದಿನ ಸುತ್ತುಗಳಲ್ಲಿ ಸೀಟು ಹಂಚಿಕೆಯಾಗಿ ಸೀಟನ್ನು ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಸಹ ಈ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಅಂದರೆ ಇಂದಿನ ಸುತ್ತುಗಳಲ್ಲಿ ಸೀಟು ಹಂಚಿಕೆಯಾಗಿ ಯಾರ್ಯಾರು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರೋ, ಸರೆಂಡರ್ ಮಾಡಿರ್ತೀರೋ ಈ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ. ಯಾರ್ಯಾರಿಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ ಅವರಿಗೆ ಚಾನ್ಸ್ ಇಲ್ಲ ಅಂತ. ಅಭ್ಯರ್ಥಿಗಳು ಮೊದಲನೇ ಸುತ್ತಿನಂತೆ ಅದರಲ್ಲಿ ತಮಗೆ ದೊರೆತಿರೋ ಸೀಟು ರದ್ದುಪಡಿಸಬೇಕಾದಲ್ಲಿ, ಅಂದರೆ ಕೆಲವರು ಹೇಳ್ತಾರೆ ಸೆಕೆಂಡ್ ರೌಂಡ್ ಸೀಟ್ನ ನಾನು ಸರೆಂಡರ್ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ. ಅಂದರೆ ಲಾಸ್ಟ್ ಇಯರ್ದು, ಈ ವರ್ಷದಲ್ಲ, ಈ ವರ್ಷನೂ ಇದೇ ಥರ ಮಾಡ್ತಾರೆ ಅಂತ ಒಂದು ಗೆಸ್ ಅಷ್ಟೇ. ಯಾರು ದೊರೆತ ಸೀಟ್ ರದ್ದುಪಡಿಸಬೇಕಾದ್ರೆ ಒಂದು ಡೇಟ್ ಕೊಟ್ಟಿದ್ರು. ಆ ಡೇಟ್ ಒಳಗಡೆ ನೀವು ಆನ್ಲೈನ್ ಮುಖಾಂತರ ಒಂದು ಲಿಂಕ್ ಬಿಟ್ಟಿದ್ರು, ಅದ್ರ ಮುಖಾಂತರ ನಾವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಏನಂತ ಹೇಳ್ತಾರೆ, 5000 ರೂಪೀಸ್ ಮಾತ್ರ ಎಲ್ಲ ಡೆಬಿಟ್ ಮಾಡ್ತಾರೆ ಅಂತ. ನೋಡಿ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 5000 ರೂಪೀಸ್ ಡೆಬಿಟ್ ಮಾಡಿಕೊಂಡು ಉಳಿದಿದ್ದ ಅಮೌಂಟ್ನ ಕ್ಯಾನ್ಸಲ್ ಮಾಡಿದ್ರೆ 5000 ಡೆಬಿಟ್ ಮಾಡಿ ಉಳಿದಿದ್ದ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿದರೆ, ಇದೇ ಪ್ರೊಸೆಸ್ಸು ಈ ವರ್ಷನೂ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇನ್ನೇನಾದರೂ ಬೇರೆ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ, ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.